ಇನ್ನು ಬೀದರ್ನ ಮರ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಕೋಟ್ಯಾಂತರ ರೂಪಾಯಿಯ ಅವ್ಯವಹಾರವಾಗಿದೆ. ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಅಕ್ರಮ ನಡೆದಿದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. 41 ತಿಂಗಳ ಅವಧಿಯಲ್ಲಿ 5 ರಿಂದ 6 ಕೋಟಿ ರೂಪಾಯಿ ಲೂಟಿ ಹೊಡೆದಿರೋ ಆರೋಪ ಕೇಳಿ ಬಂದಿದೆ. ಸುದ್ದಿಗೋಷ್ಠಿಯನ್ನು ನಡೆಸಿ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಸುಧಾಕರ್ ಎನ್ನುವರಿಂದ ಈ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಗ್ರಾಮ ಪಂಚಾಯಿತಿ ಪಿಡಿಒ ಉಮೇಶ್ ಜಾಬಾ ವಿರುದ್ಧ ಗ್ರಾಮ ಪಂಚಾಯತ್ ಸದಸ್ಯ ಈ ಒಂದು ಆರೋಪವನ್ನ ಮಾಡಿದ್ದಾರೆ. ಡಿಜಿಟಲ್ ಖಾತಾ, ಜೆಜೆಎಂ, 15ನೇ ಹಣಕಾಸು ಯೋಜನೆ, ಸಿಎಸ್ ಸೈಟ್ ನಲ್ಲಿ ಭ್ರಷ್ಟಾಚಾರ ನಡೆದಿರೋ ಆರೋಪವನ್ನ ಇವರು ಮಾಡಿದ್ದಾರೆ. ಇನ್ನು ಸಾಮಾನ್ಯ ಸಭೆ ಕರೆಯದೆ ಸದಸ್ಯರ ಗಮನಕ್ಕೆ ತರದೆ 10,000 ಡಿಜಿಟಲ್ ಖಾತೆಗಳನ್ನ ತೆಗೆದಿದ್ದಾರೆ. ಈ ಪೈಕಿ ಪಟ್ಟಾ, ಲ್ಯಾಂಡ್, ಇನಾಮಿ ಜಮೀನಿನಲ್ಲಿ ಕೂಡ ಕಾನೂನು ಬಾಹಿರವಾಗಿ ಡಿಜಿಟಲ್ ಖಾತೆಗಳನ್ನ ತೆಗೆದಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಒಂದೇ ಸಾಮಾನ್ಯ ಸಭೆಯಲ್ಲಿ 3 ರಿಂದ 4,000 ಡಿಜಿಟಲ್ ಖಾತೆಗಳನ್ನ ತೆಗೆದಿದ್ದಾರೆ. ಜೆಜೆಎಂ ಹಾಗೂ 15ನೇ ಹಣಕಾಸಿನ 5% ಅನುದಾನವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಶೌಚಾಲಯವನ್ನ ನಿರ್ಮಿಸದೆ 1,40,000 ರೂಪಾಯಿ ಹಣವನ್ನ ಲಪಟಾಯಿಸಿದ್ದಾರೆ ಅನ್ನೋ ಗಂಭೀರ ಆರೋಪ ಮಾಡಿದ್ದಾರೆ. ಜನರಿಂದ ಹಣ ಪಡೆದು ಲಂಚ ಕೊಟ್ಟವರಿಗೆ ಅಕ್ರಮವಾಗಿ ಸಿಎಸ್ ಸೈಟ್ ಮಾರಾಟ ಮಾಡಿದ್ದಾರೆ. ಇನ್ನು ಸದಸ್ಯರ ಅವಧಿ ಪೂರ್ಣಗೊಳ್ಳುವ ಸಮಯದಲ್ಲಿ ಉದ್ದೇಶಪೂರ್ವಕವಾಗಿ ಸಭೆ ಕರೆದು ಸಿಎಸ್ ಸೈಟ್ ಮಾರಾಟ ಮಾಡಿದ್ದಾರೆ. ಸರ್ಕಾರದ ಕೋಟ್ಯಾಂತರ ರೂಪಾಯಿ ಅನುದಾನ ಲೂಟಿ ಮಾಡಿದ್ದಾರೆ. ಪಿಡಿಒ ಸೇರಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಗೋವಾ ಹೋಗಿ ಮಜಾ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಸಿಒ ಅವರಿಗೂ ಕೂಡ ದೂರನ್ನ ನೀಡಲಾಗಿದೆ. ಆದರೆ ಜಿಲ್ಲಾ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಅಂತ ಗ್ರಾಮ ಪಂಚಾಯತಿಯ ಸದಸ್ಯ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಪಿಡಿಒ ಜೊತೆಗೆ ಸಿಒ ಕೂಡ ಅಕ್ರಮದಲ್ಲಿ ಭಾಗಿಯಾಗಿರುವ ಅನುಮಾನ ಇದೆ ಅಂತ ಗಂಭೀರವಾಗಿರುವಂತಹ ಆರೋಪವನ್ನ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯ ಸುಧಾಕರ್. ಹಾಗಿದ್ರೆ ಸುಧಾಕರ್ ಏನ್ ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡೋಣ. ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ, ಅಭಿವೃದ್ಧಿ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ. ಈ ಪಂಚಾಯತ್ ಅಭಿವೃದ್ಧಿಗೆ ಏನಾಗಬೇಕು? ತನಿಖೆ ಆಗಬೇಕು. ಈ ಪಂಚಾಯತ್ ಅಧಿಕಾರಿ ಮೇಲೆ ಏನಾಗಬೇಕು? ತನಿಖೆ ಆಗಬೇಕು. ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಸದಸ್ಯರು 4 ಮಂದಿ ಸದಸ್ಯರು ಗ್ರಾಮ ಪಂಚಾಯತ್ ಮರ್ಕಲ್ ವ್ಯಾಪ್ತಿಯಲ್ಲಿ ಬರುವಂಥ ಬೆನ್ಕಳ್ಳಿ ಗ್ರಾಮದವರು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಗ್ರಂಥಾಲಯದಲ್ಲಿ ಸೃಷ್ಟಿ ಮಾಡ್ಕೊಂಥ ಹುದ್ದೆಗೆ ಚೆಕ್ ಹರಿದಿರುವಂಥ ಚೆಕ್ ಇದೆ. ಅದೇ ರೀತಿಯಲ್ಲಿ ಅನುಮೋದನೆ ಇಲ್ಲದೆ, ಯಾವುದೇ ಸದಸ್ಯರ ಅನುಮೋದನೆ ಇಲ್ಲದೆ ಸಭೆಯಲ್ಲಿ, ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಇಲ್ಲದೇ 10,000 ಡಿಜಿಟಲ್ ಖಾತೆಗಳನ್ನು ತೆಗೆದಿರ್ತಾರೆ. ಇದು ಬಂದ್ಬಿಟ್ಟು ನಮ್ಮ ಸದಸ್ಯರಾಗಿರುವಂಥ ನಮ್ಮ ಗ್ರಾಮದ ಬೆನಕನಹಳ್ಳಿಯ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ದಿಗಂಬರನಾಥ್ ಚವ್ಹಾಣ್ ಅವರು CS ಅವರಿಗೆ ಪತ್ರವನ್ನು ಕೊಟ್ಟಿರುವಂಥ ಭ್ರಷ್ಟ ಅಧಿಕಾರಿ ಮೇಲೆ ದೂರು ತಗೊಳ್ರಿ ಎಂಬುದಾಗಿ ಕೊಟ್ಟಿರುವಂಥ ಪತ್ರ ಇದೆ. ಅದೇ ರೀತಿಯಲ್ಲಿ ಎಲ್ಲ 41 ತಿಂಗಳ ಅವಧಿಯಲ್ಲಿ ಭ್ರಷ್ಟಾಚಾರ ಮಾಡಿ ಪಂಚಾಯತ್ ದುಡ್ಡನ್ನು ಲೂಟಿ ಮಾಡಿ ಅದರಲ್ಲಿರುವಂಥ ಸ್ಟಾಫ್ ಅವರನ್ನು ತಗೊಂಡು ಗೋವಾ, ಮುಂಬೈಗೆ ಹೋಗಿ ಮೋಜು ಮಸ್ತಿ ಮಾಡಿರುವಂಥ ಫೋಟೋ ಆಗಿದೆ. ಯಾರ್ಯಾರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂಥ ಉಮೇಶ್ ಜಾಬಾ. ಮರ್ಕಲ್ ಪಂಚಾಯತ್ನಲ್ಲಿ ಸುಮಾರು 5 ರಿಂದ 6 ಕೋಟಿ ಉಮೇಶ್ ಜಾಬಾ ಅವರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರುವಂಥ ಉಮೇಶ್ ಜಾಬಾ ಅವರು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಇಲ್ಲಿ ಸುಮಾರು 41 ತಿಂಗಳ ಅವಧಿಯಲ್ಲಿ ಅವರು 911A 11B ಖಾತೆ ಸೃಷ್ಟಿಸಿ CS ಸೈಟ್ಗಳ ಹಂಚಿಕೆ ಕರೆ ವಸೂಲು, ಬೇರೆ ಬೇರೆ ಕಾಮಗಾರಿ ಅನುದಾನ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಎಸಗಿರ್ತಾರೆ. ಅದಕ್ಕಾಗಿ ಈ ಒಂದು ಮಾಧ್ಯಮದಲ್ಲಿ ನಾವು ಹಂಚಿಕೊಳ್ಳೋಕ್ಕೆ ಬಂದಿದ್ದೇವೆ. ನಾವು ನೋಡ್ತೇವೆ ಇಲ್ಲಿ ಸಾಮಾನ್ಯ ಸಭೆಗಳನ್ನು, ಯಾವುದೇ ಸಾಮಾನ್ಯ ಸಭೆಗಳು ಕರೆಯಲ್ದೇನೆ
ಯಾವ ಪಂಚಾಯತ್ ಸದಸ್ಯರನ್ನು ಕೇಳದೇ ಅವರು 10,000 ಡಿಜಿಟಲ್ ಖಾತೆಗಳನ್ನು ತೆಗೆದಿದ್ದಾರೆ. ಅದು ಮತ್ತು ಬಂದುಬಿಟ್ಟು 1,500 ಪಟ್ಟ ಜಮೀನು ಮತ್ತು ಸರ್ವೆ ಸಂಖ್ಯೆಯಲ್ಲಿ ಮತ್ತು ಇನಾಮಿ ಜಮೀನಿನಲ್ಲಿ ತೆಗೆದಿರ್ತಾರೆ. ಇಲ್ಲಿ ನಾವು ಇಲ್ಲಿ ಅವರ ಅವಧಿಯಲ್ಲಿ 41 ತಿಂಗಳ ಅವಧಿಯಲ್ಲಿ ಸಾಮಾನ್ಯ ಸಭೆಗಳು ಖಾಲಿ 10 ಸಭೆಗಳನ್ನು ಕರೆದಿದ್ದಾರೆ. 10 ಸಾಮಾನ್ಯ ಸಭೆಗಳನ್ನು ಕರೆದು ಅದರಲ್ಲಿ 2024ರಲ್ಲಿ ಒಂದೇ ಸಭೆಯಲ್ಲಿ ಆ ಸಭೆಯನ್ನು ಕರೆದು ಸಾಮಾನ್ಯ ಸಭೆಯನ್ನು ಕರೆದು ಅದರಲ್ಲಿ ಒಂದು 3,000 ರಿಂದ 4,000 ಖಾತೆಗಳನ್ನು ತೆಗೆದಿದ್ದಾರೆ. ಇದು ಯಾವುದೇ ಕಾನೂನಲ್ಲಿ ಬರೆದಿರಲಿಲ್ಲ. ಒಂದೇ ಸಭೆಯಲ್ಲಿ ಇಷ್ಟು ಖಾತೆಗಳನ್ನು ತೆಗಿಲಿಕ್ಕೆ ಬರಲ್ಲ. ಅವ್ರು ತೆಗೆದು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಎಂಬುದಾಗಿ ನಾವು ಹೇಳ್ತಾ ಇದ್ದೇವೆ. ಮತ್ತು ಅದೇ ರೀತಿಯಲ್ಲಿ JJM ವರ್ಕಲ್ಲಿ ಇಟ್ಟಿರುವಂಥ ಹಣ 15 ಫೈನಾನ್ಸ್ನಲ್ಲಿ JJM ವರ್ಕಿನಲ್ಲಿ ಇಟ್ಟಿರುವಂಥ 5% ಹಣವನ್ನು ದುರುಪಯೋಗ ಮಾಡಿಕೊಂಡು ಅದಕ್ಕೆ ಯಾವುದೇ ಕಾಮಗಾರಿ ಮಾಡಲ್ದೇ ಅದರ ಬಿಲ್ಲುಗಳನ್ನು ಸೃಷ್ಟಿ ಮಾಡಿ ಅವರು ಎತ್ತಿ ಭ್ರಷ್ಟಾಚಾರವನ್ನು ಒದಗಿಸ್ತಾರೆ. ಅದೇ ರೀತಿಯಲ್ಲಿ ಸ್ವಚ್ಛಾಲಯ ಸಾಮಾನ್ಯ ಓಣಿ ಮತ್ತು SC ಓಣಿಯಲ್ಲಿ ಅಂಗನವಾಡಿಯಲ್ಲಿ ಚೈಲ್ಡ್ ಸ್ವಚ್ಛಾಲಯ ಕಟ್ಟುವುದಕ್ಕಾಗಿ 1,40,000 ರೂಪಾಯಿ ಯಾವುದೇ ಕೆಲಸ ಮಾಡದೇ, ಯಾವುದೇ ಬಿಲ್ ಆಫ್ ಕಾಸ್ಟ್ ಮಾಡದೇ, ಯಾವುದೇ MB ರೆಕಾರ್ಡ್ ಮಾಡದೇ ಆ ಬಿಲ್ಲುಗಳನ್ನು ಎತ್ತಿ ಅವರು ಭ್ರಷ್ಟಾಚಾರವನ್ನು ಮಾಡಿರ್ತಾರೆ.